ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಹಾಗೆ ಇದು ದಿನ ಬಂದು ಅನಂತ ಚತುರ್ದಶಿ ದಿವಸ ತೆಗೆದಂತಹ ಬ್ಲಾಗ್ ಅಂತ ಹೇಳ್ಬೋದು. ನಾನಿವತ್ತು ಬೆಳಿಗ್ಗೆ ಬೇಗನೆ ಎದ್ದು ದೀಪ ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದೆ. ಹಾಗೆ ಇದು ಅನಂತ ಶಯನದಲ್ಲಿ ತೆಗೆದಂತಹ ಫೋಟೋ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ಹೇಳ್ಬೋದು. ಹಾಗೆ ಇವತ್ತು ವೆಂಕಟರಮಣ ದೇವಸ್ಥಾನಕ್ಕೆ ಕೂಡ ಹೋಗಲಿಕ್ಕಿತ್ತು. ಹಾಗೆ ಅನಂತ ಚತುರ್ದಶಿಯ ಪ್ರಯುಕ್ತ ಅನಂತ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇತ್ತು. ಹಾಗಾಗಿ ನಾವು ಸಂಜೆ ಅಮ್ಮ, ನಾನು, ಪಾಪು ಎಲ್ಲ ಹೊರಟು ಹೋಗ್ತಾ ಇದ್ವಿ. ಇದು ಗಂಟೆ ಬಂದು ಒಂದು 6-7 ಆಗಿರ್ಬೋದು. ದೇವರಿಗೆ ದೀಪ ಎಲ್ಲ ಇಟ್ಟು ಮನೆಯಲ್ಲಿ ಭಜನೆ ಎಲ್ಲ ಮಾಡಿ ಆಮೇಲೆ ಹೊರಟ್ವಿ. ಹಾಗೆ ಇವರು ಕೂಡ ಶಾಪಿಂದಲೇ ಜಾಯಿನ್ ಆಗ್ತಾರಂತ ಹೇಳಿದರು. ಹಾಗಾಗಿ ನಾವೆಲ್ಲ ಹೊರಟು ಹೋಗ್ತಾ ಇದ್ದೀವಿ ಈಗ. ಹಾಗೆ ಈ ವ್ಲಾಗ್ ತೆಗೆದು 2-3 ದಿವಸ ಆಯಿತು. ಯಾಕಂದರೆ ನನಗೆ ಎಡಿಟ್ ಮಾಡಲಿಕ್ಕೆ ಆಗಲಿಲ್ಲ, ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಅಲ್ಲ, ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿದೆ. ಹಾಗೆ ಎಡಿಟ್ ಮಾಡಲಿಕ್ಕೆ ಕೂಡ ಟೈಮ್ ಸಿಗಲಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇದು 2 ದಿವಸದ ವ್ಲಾಗ್ ಅಂತ 2-3 ದಿವಸದ ವ್ಲಾಗ್ ಅಂತ ಹೇಳ್ಬೋದು. ಎಲ್ಲ ಕೂಡ ಸ್ವಲ್ಪ ಸ್ವಲ್ಪ ತೆಗೆದಿದ್ದೆ, ಹಾಗಾಗಿ ಒಂದೇ ವ್ಲಾಗಲ್ಲಿ ಕೂಡ ಹಾಕಿದ್ದೀನಿ. ಈಗ ನಾನು, ಅಮ್ಮ, ಮಗಳು 3 ಜನ ಕೂಡ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಹಾಗೆ ಇವತ್ತು ವೆಂಕಟರಮಣ ದೇವಸ್ಥಾನದಲ್ಲಿ ಅನಂತ ಚತುರ್ದಶಿಯ ಪ್ರಯುಕ್ತ ಊಟ ಕೂಡ ಇತ್ತು. ಹಾಗೆ ಊಟ ಕೂಡ ಮಾಡಿ ಬರುವ ಅಂತ ಹೋಗಿದ್ವಿ. ಹಾಗೆ ನಮ್ಮದರಲ್ಲಿ ಅನಂತ ಚತುರ್ದಶಿಗೆ ನೋಪಿ ಅಂತ ಹೇಳ್ತಾರೆ. ತುಳುವಲ್ಲೆಲ್ಲ ಇಲ್ಲಿ ಊರಿನ ಜನರೆಲ್ಲ ನೋಪು ಅಂತ ಹೇಳ್ತಾರೆ, ಆದರೆ ನಮ್ಮದರಲ್ಲಿ ಇದಕ್ಕೆ ನೋಪಿ ಅಂತ ಹೇಳ್ತಾರೆ. ಈಗ ನೋಡ್ಬೋದು, ನಾವು ಟೆಂಪಲ್ ಹತ್ರ ಬಂದ್ವಿ, ಅಂದರೆ ಹಾಲ್ ಇದೆಯಲ್ಲ ಅಲ್ಲಿ ಬಂದ್ವಿ. ಆನಂತರ ಅಂದರೆ ಎಲ್ಲರೂ ಕೂತ್ಕೊಂಡಿದ್ರು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಬೇಗನೆ ಬಂದು ಕೂತ್ಕೊಂಡ್ವಿ. ಹಾಗೆ ಅನ್ನ, ಸಾರು ಮತ್ತು ಪಲ್ಯ, ಉಪ್ಪಿನಕಾಯಿ, ಮತ್ತು ಇವತ್ತಿನ ಸ್ಪೆಷಲ್ ಏನಂದರೆ ಕೆಸುವಿನ ಎಲೆಯ ಪದಾರ್ಥ ಮಾಡ್ತಾರೆ. ಅಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆಯಲ್ಲ ಹಸಿರಾಗಿ, ಅದು. ಈ ಕಡೆ ಉಪ್ಪಿನಕಾಯಿ ಮತ್ತು ಬೇಳೆ ಸಾರು ಮತ್ತು ಅನ್ನ, ಹಾಗೆ ಸಾಂಬಾರು, ಬೇಳೆ ಸಾರು, ಹಾಗೆ ಪಾಯಸ ಇತ್ತು. ಹಾಗಾಗಿ ಆನಂತರ ಲಡ್ಡು ಕೂಡ ಇತ್ತು. ಹಾಗೆ ಇನ್ನೊಂದು ಸ್ವೀಟ್ ಕೂಡ ಇತ್ತು. ನಮ್ಮದರಲ್ಲಿ ಇನ್ನೊಂದಕ್ಕೆ ಮಂಡೋ ಅಂತ ಹೇಳ್ತಾರೆ. ಅದಾದ ನಂತರ ಊಟ ಎಲ್ಲ ಮಾಡಿ ಇವರು ಕೂಡ ಶಾಪಿಗೆ ಹೊರಟರು. ಆನಂತರ ನಾವು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದ ಒಳಗೆ ಹೋಗಿ ದೇವರ ಅಲಂಕಾರ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಿದರು. ಎಷ್ಟು ಮಲ್ಲಿಗೆ ಹೂವು ಹಾಕಿದ್ರು ಅಂದರೆ ತುಂಬ ಹೂವು ಹಾಕಿದ್ರು. ಹಾಗೆ ಅನಂತ ಚತುರ್ದಶಿಯ ಪ್ರಯುಕ್ತ ಅನಂತ ದೇವರನ್ನು ತೊಟ್ಟಿಲೊಳಗೆ ಹಾಕಿ ಅಲಂಕಾರ ಮಾಡಿ ಕೂತ್ಕೊಳಿಸ್ತಾರೆ. ಹಾಗೆ ಅದನ್ನು ಕೂಡ ನಾವು ನೋಡಿಕೊಂಡು ಈಗ ದೇವಸ್ಥಾನ ಹೊರಗೆ ಬಂದು ಕೂತ್ಕೊಂಡಿದ್ದೀವಿ. ಒಳಗೆ ಯಾವುದೇ ರೀತಿಯ ವೀಡಿಯೋ ಮಾಡಲಿಕ್ಕಿಲ್ಲಲ್ಲ, ಹಾಗಾಗಿ ಮಾಡಲಿಲ್ಲ. ಅದಾದ ನಂತರ ಹನುಮಾನ್ ದೇವಸ್ಥಾನಕ್ಕೆ ಕೂಡ ಬಂದ್ವಿ. ಅಲ್ಲಿ ನನ್ನ ಮಗಳು ಹೊರಗಡೆ ಸ್ವಲ್ಪ ಸಹ ಕೂತ್ಕೊಳ್ತಿರ್ಲಿಲ್ಲ, ಆ ಕಡೆ ಈ ಕಡೆ ಓಟಾಡ್ತಾ ಇದ್ಲು. ಈಗ ನೋಡ್ಬೋದು, ನಾವು ಹನುಮಾನ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಗೆ ಎಲ್ಲ ಆಗಿ ಆದ ನಂತರ ಇಲ್ಲಿ ಶಾಪಿಗೆ ಬಂದ್ವಿ. ಹಾಗೆ ಅನಂತ ಶಯನಕ್ಕೆ ಕೂಡ ಹೋಗಲಿಕ್ಕಿತ್ತು, ಆದರೆ ಇವರಿಗೆ ಸಹ ಕೇಳಿದೆ, ನೀವು ಬರ್ತೀರಾ ಅಂತ. ಅದಕ್ಕೆ ಹೋಗುವ ಎಲ್ಲರೂ ಅಂತ ಹೇಳಿದರು. ಹಾಗಾಗಿ ಶಾಪ್ ಕ್ಲೋಸ್ ಮಾಡಿ ಹೋಗುವ ಅಂತ ಹೇಳಿದರು. ಹಾಗೆ ಟೆಂಪಲ್ ಕೂಡ ಓಪನ್ ಇರ್ತದೆ ತುಂಬ ಹೊತ್ತು ಕೂಡ. ನಾವು ಹೋಗುವಾಗ 10 ಗಂಟೆ ಆಗಿತ್ತು, ಆದರೂ ತುಂಬ ಜನ ಅಂದರೆ ತುಂಬ ಜನ. ಹಾಗೆ ಭಜನೆಗಳು ಕೂಡ ಆಗ್ತಾಯಿತ್ತು, ರಶ್ ಕೂಡ ಇತ್ತು ಅಂತ ಹೇಳ್ಬೋದು, ಕ್ಲೋಸ್ ಆಗಿರಲಿಲ್ಲ. ಹಾಗೆ ಇವತ್ತು ನೋಪಿ ಅಲ್ಲ, ಅನಂತ ಚತುರ್ದಶಿಯ ಪ್ರಯುಕ್ತ ಓಪನ್ ಇರ್ಬೋದು. ಹಾಗೆ ನಾವು ಹೋಗುವಾಗ 10 ಗಂಟೆ ಆಗಿತ್ತು. ಮತ್ತು ವಿಡಿಯೋ ಅಲ್ಲಿ ಬರೆದಿದ್ರು ಮಾಡಲಿಕ್ಕಿಲ್ಲ ಅಂತ, ಆದರೂ ಕೂಡ ಸ್ವಲ್ಪ ಜನ ತೆಗಿತಾ ಇದ್ರು. ಹಾಗಾಗಿ ನಾನು ಕೂಡ ತೆಗೆದೆ ಅಂತ ಹೇಳ್ಬೋದು. ನನಗೆ ಸ್ವಲ್ಪ ಭಯ ಆಗ್ತದೆ, ಇಲ್ಲಾಂದರೆ ಭಟ್ರುಗಳೆಲ್ಲ ಬೈತಾರಲ್ಲ, ಹಾಗಾಗಿ ಏನೂ ಹೇಳಲಿಲ್ಲ. ಹಾಗಾಗಿ ವಿಡಿಯೋ ತೆಗೆದಿದ್ದೀನಿ. ಹಾಗೆ ದೇವರ ಅಲಂಕಾರವನ್ನೆಲ್ಲ ನೋಡಿ ದೇವರನ್ನು ಕೈ ಮುಗಿದು ಆನಂತರ ಹೊರಗೆ ನಾವು ಹೊರಾಂಗಣ ಭಾಗದಲ್ಲಿದ್ದಂತಹ ದೇವರಿಗೆ ಕೈ ಮುಗಿಯೋ ಅಂತ ಬಂದ್ವಿ. ಇಲ್ಲಿ ಮಹಾಗಣಪತಿ ಹಾಗೆ ನಾಗ ಸನ್ನಿಧಿ ಹಾಗೆ ಎಲ್ಲ ಇತ್ತು. ಹಾಗೆ ಎಲ್ಲ ಕೈ ಮುಗಿದು ಒಂದು ಅಲಂಕಾರ ಎಲ್ಲ ನೋಡ್ತಾ ಕುತ್ಕೊಂಡಿದ್ವಿ. ಆನಂತರ ಜನಗಳು ತುಂಬ ಜನ ಇದ್ರಲ್ಲ, ಹಾಗಾಗಿ ಬೇಗನೆ ನಾವು ಹೊರಗೆ ಬಂದ್ವಿ ಅಂತ ಹೇಳ್ಬೋದು.
ಆಮೇಲೆ ಕೆಲವೊಂದು ವಿಡಿಯೋ ಕ್ಲಿಪ್ಸನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದು ವೆಂಕಟರಮಣ ದೇವಸ್ಥಾನದಲ್ಲಿ ಅನಂತ ಚತುರ್ದಶಿಯ ಪ್ರಯುಕ್ತ ರಾಮಸಮುದ್ರಕ್ಕೆ ಹೋಗಿ ಅಲ್ಲಿ ಕಳಸ ಅಂತ ತೆಂಗಿನಕಾಯಿ ಇಟ್ಟು ಕಳಸ ಇಟ್ಟಿರ್ತಾರೆ, ಅದಕ್ಕೆ ಪೂಜೆ ಮಾಡ್ತಾರೆ. ಹಾಗಾಗಿ ಅದನ್ನು ಕೂಡ ಕೆಲವೊಂದು ವೀಡಿಯೋಸ್ ಸಿಕ್ಕಿದೆ ನನಗೆ, ಹಾಗಾಗಿ ನಾನು ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಈಗ ನೋಡ್ಬೋದು ಅಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ. ಗೋವಿಂದ ಆನಂತರ ಯಾವುದೇ ರೀತಿಯ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ರಾತ್ರಿ ಬರುವಾಗ 10 ಗಂಟೆ ಆಗಿತ್ತಲ್ಲ, ಹಾಗೆ ನೆಕ್ಸ್ಟ್ ಡೇ ಶಾಲೆ ಕೂಡ ಇತ್ತು, ಹಾಗಾಗಿ ಬೇಗನೆ ಮಲ್ಕೊಂಡ್ವಿ ಅಂತ ಹೇಳ್ಬೋದು. ಆನಂತರ ಇದು ನೆಕ್ಸ್ಟ್ ದಿನದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಅಮ್ಮ ಚಪಾತಿ ಮಾಡುವ ಅಂತ ಹೇಳಿ ಚಪಾತಿ ರೆಡಿ ಮಾಡಿ ಇಟ್ಟಿದ್ರು, ಹಿಟ್ಟು ಕೂಡ. ಹಾಗೆ ಕೆಲವೊಂದು ಚಪಾತಿ ಕೂಡ ಲಟ್ಟಿಸಿ ಇಟ್ಟಿದ್ರು. ನೀನು ಬೇಯಿಸು, ನಾನು ಲಟ್ಟಿಸ್ತೀನಿ ಅಂತ ಹೇಳಿದರು. ಅಮ್ಮ ನನಗಿಂತ ಬೇಗನೆ ಲಟ್ಟಿಸ್ತಾರಂತ ಹೇಳ್ಬೋದು. ಹಾಗಾಗಿ ನಾನು ಕೂಡ ಬೇಗನೆ ಬೇಯಿಸ್ತಾ ಇದ್ದೆ. ಹಾಗೆ ಚಪಾತಿ ಆದ ನಂತರ ಇದಕ್ಕೆ ಪಲ್ಯ ಕೂಡ ಮಾಡಲಿಕ್ಕಿತ್ತು, ಸಾಗು ಮಾಡುವ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಚಪಾತಿ ಒಂದು ಬೇಗ ಬೇಯಿಸಿ ಆಮೇಲೆ ಆ ಚಪಾತಿ ಹಿಟ್ಟೆಲ್ಲ ಬಿದ್ದಿರ್ತದಲ್ಲ, ಹಾಗಾಗಿ ಅದನ್ನೊಮ್ಮೆ ಕ್ಲೀನ್ ಮಾಡಿಕೊಂಡ್ರೆ ಆನಂತರ ಪಲ್ಯ ಮಾಡ್ಕೊಳ್ಳುವ ಅಂತ ಅಂದ್ಕೊಂಡೆ. ಅದರ ಮಧ್ಯದಲ್ಲಿ ಮಗಳನ್ನು ಕೂಡ ಎಬ್ಬಿಸ್ಲಿಕ್ಕಿತ್ತು, ಹಾಗಾಗಿ ಬೇಗನೆ ಮಾಡ್ತಾ ಇದ್ವಿ. ಅಮ್ಮ ಬೇಗನೆ ಲಟ್ಟಿಸಿ ಕೊಟ್ಟರು. ಹಾಗೆ ನಾನು ಕೂಡ ಬೇಗನೆ ಚಪಾತಿ ಎಲ್ಲ ಲಟ್ಟಿಸಿ ಆಯಿತು. ಆಮೇಲೆ ಬೇಗನೆ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಕೂಡ ಶುರು ಮಾಡಿದೆ. ಆನಂತರ ಸಾಗು ಮಾಡಲಿಕ್ಕೆ ತರಕಾರಿ ಕೂಡ ಬೇಯಿಸ್ಲಿಕ್ಕಿತ್ತಲ್ಲ, ಹಾಗಾಗಿ ಅಮ್ಮ ಕೆಲವೊಂದು ತರಕಾರಿ ನಾನು ತೆಗೆದು ಹೊರಗಿಟ್ಟಿದ್ದೆ ಫ್ರಿಜ್ಜಿಂದ. ಹಾಗಾಗಿ ಅಮ್ಮ ಕೂಡ ಕಟ್ ಮಾಡಿ ಕೊಡ್ತೀನಿ, ನೀನು ಮಾಡು ಅಂತ ಹೇಳ್ತಾ ಇದ್ರು. ಹಾಗೆ ನಾನು ಕೂಡ ಬೇಗನೆ ಚಪಾತಿ ಬೇಯಿಸ್ತಿದ್ದೆ. ಚಪಾತಿ ಲಟ್ಟಿಸ್ಬೋದು, ಆದರೆ ಬೇಯಿಸ್ಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ತದೆ, ಯಾಕಂದರೆ ಅದು ಒಂದು ನಂತರ ಒಂದು ಬೇಯಬೇಕಲ್ಲ. ಹಾಗಾಗಿ ಅಮ್ಮ ಕೂಡ ಎಲ್ಲ ತರಕಾರಿ ಕಟ್ ಮಾಡ್ತಾಯಿದ್ರು. ನಾನು ಹಾಗೆ ಬೀನ್ಸ್ ಇದೆಲ್ಲ ನಾರೆಲ್ಲ ತೆಗೆದು ಕೊಡ್ತಾ ಇದ್ದೆ. ಆನಂತರ ಇವತ್ತು ಪನ್ನೀರ್ ಹಾಗೂ ಬೀನ್ಸ್, ಕ್ಯಾರೆಟ್, ಬಟಾಣಿ ಹಾಕಿ ಸಾಗು ಮಾಡುವ ಅಂತ ಅಂದ್ಕೊಂಡೆ. ದಿನ ಒಂದೊಂದೇ ಥರ ಬೇರೆ ಥರ ಮಾಡ್ತಾ ಇರ್ತೀನಿ, ಹಾಗಾಗಿ ಇವತ್ತು ಹೀಗೆ ಮಾಡುವ ಅಂತ ಅಂದ್ಕೊಂಡೆ. ಸ್ವಲ್ಪ ಮೊನ್ನೆ ಪನ್ನೀರ್ ತಂದಿದ್ದೆ ಪಲಾವಿಗಂತ, ಸ್ವಲ್ಪ ಪನ್ನೀರ್ ಕೂಡ ಉಳಿದಿತ್ತು. ಹಾಗೆ ಮಗಳಿಗೆ ಸಹ ಪನ್ನೀರ್ ಅಂದರೆ ತುಂಬ ಇಷ್ಟ ಅಲ್ಲ, ಹಾಗಾಗಿ ಪನ್ನೀರ್ ಕೂಡ ಹಾಕುವ ಅಂತ ಹೇಳಿದರು ಅಮ್ಮ. ಹಾಗೆ ಈಗ ಕುಕ್ಕರಿಗೆ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸುವ, ಒಂದು ವಿಸಿಲ್ ತಂದರೆ ಬೇಗನೆ ಪಲ್ಯ ಆಗ್ತದೆ. ಹಾಗಾಗಿ ಚಪಾತಿ ಎಲ್ಲ ಸುಟ್ಟಾಯಿತು. ಈಗ ನಾನು ಕೂಡ ಮಗಳನ್ನು ಎಬ್ಬಿಸಲಿಕ್ಕೆ ಕೂಡ ಹೋಗಿದ್ದೆ. ಹಾಗೆ ಈಗ ನೋಡ್ಬೋದು ಚಪಾತಿ ಎಲ್ಲ ಬೇಯಿಸಿ ಹಾಟ್ ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಿ, ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗ್ತದೆ ಒಂದೊಂದೇ ಬೇಯಿಸ್ತಾ ಕೂತ್ಕೊಳ್ಳುವಾಗ. ಹಾಗಾಗಿ ಮತ್ತು ಇದ್ದಂತಹ ಪಾತ್ರೆ, ಚಪಾತಿ ಇದೆಲ್ಲ ಲಟ್ಟಿಸಿದೆಲ್ಲ ಪಾತ್ರೆ ಎಲ್ಲ ಇತ್ತು, ಹಾಗೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟೆ. ಈಗ ನಾನು ಸಾಗು ಮಾಡ್ತಾ ಇದ್ದೀನಿ. ಸಾಗುಗೆ ಇಲ್ಲಿ ನೋಡ್ಬೋದು ನೀವು, ಒಂದು ಟೊಮೆಟೊ, ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಗಸಗಸೆ ಹಾಗೂ 2 ಗೋಡಂಬಿ, ಸ್ವಲ್ಪ ಬಾದಾಮಿ ನೆನೆಸಿಟ್ಟಿದ್ದೆ ನೀರಲ್ಲಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಕೂಡ ತೊಗೊಂಡಿದ್ದೀನಿ. ಗಸಗಸೆ ಅಂದರೆ ಸ್ವಲ್ಪ ದಪ್ಪ ಬರಬೇಕಲ್ಲ, ಹಾಗೆ ಸ್ವಲ್ಪ ಕಾಯಿ ಕೂಡ ತೊಗೊಂಡಿದ್ದೀನಿ. ಈಗ ನಾನು ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕಾಯಿ ಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೆ ನೆನೆಸಿಟ್ಟ ಗಸಗಸೆ, ಬಾದಾಮಿ, ಗೋಡಂಬಿ ಹಾಗೂ ಸ್ವಲ್ಪ ಕಾಯಿ ಹಾಕಿ ರುಬ್ಬಿದೆ. ಆನಂತರ ಅದಕ್ಕೊಂದು ಸ್ವಲ್ಪ ಚಕ್ಕೆ, ಪಲಾವ್ ಎಲೆ, ಹಾಗೆ ಈ ಚಕ್ರ ಬರುತ್ತಲ್ಲ, ಸ್ಟಾರ್ ಬರುತ್ತಲ್ಲ ಅದು, ಹಾಗೆ ಲವಂಗ, ಸ್ವಲ್ಪ ಸೋಂಪು ಹಾಕಿ ವಾಪಸ್ ಒಂದು ಏಲಕ್ಕಿ ಹಾಕಿದೆ, ಸಣ್ಣ ಏಲಕ್ಕಿ ಹಾಕಿದ್ದೇನೆ. ಅದನ್ನು ಹಾಕಿ ರುಬ್ಕೊಂಡೆ. ಆನಂತರ ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಅದಕ್ಕೆ ಸ್ವಲ್ಪ ಸೋಂಪು ಮತ್ತು ಜೀರಿಗೆ, ಹಾಗೆ ಚಕ್ಕೆ, ಪಲಾವ್ ಎಲೆ, ಸ್ವಲ್ಪ ಕರಿಬೇವು ಹಾಕಿದ್ದೇನೆ. ಕರಿಬೇವು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಬೇಡ. ಹಾಗೆ ಸೋಂಪು ಕೂಡ ಅಷ್ಟೇ.
ಹಾಗೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ರುಬ್ಕೊಂಡಿಟ್ಟ ನಾವು ಮಸಾಲೆ ಹಾಕಿ ಸರಿಯಾಗಿ ಬೇಯಿಸಬೇಕು. ಇದು ಹಸಿ ವಾಸನೆ ಸ್ವಲ್ಪ ಹೋಗಬೇಕು, ಯಾಕಂದರೆ ಸೊಪ್ಪು ನಾವು ಯಾವುದೇ ರೀತಿ ಫ್ರೈ ಮಾಡಿರೋದಿಲ್ಲಲ್ಲ, ಹಾಗಾಗಿ. ಆನಂತರ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ, ಸ್ವಲ್ಪ ಹಳದಿ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲೆ ಏನಾದರೂ ಇದ್ದರೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿ. ಆನಂತರ ಅದಕ್ಕೆ ನಾನು ಪನ್ನೀರ್ ಹಾಕ್ತಾಯಿದ್ದೀನಿ. ಹಾಗೆ ನಿಮಗೆ ಎಷ್ಟು ನೀರು ಬೇಕಷ್ಟು ಹಾಕ್ಬೋದು. ನಾನು ಸ್ವಲ್ಪ ಪನ್ನೀರ್ ಯಾಕೆ ಬೇಗ ಹಾಕಿದೆ ಹೇಳಿದರೆ, ತರಕಾರಿ ನಾವು ಹೇಗೆ ಕುಕ್ಕರಿಗೆ ಹಾಕಿ ಬೇಯಿಸಿದ್ದೀವಿ ಹಾಗೆ ಸ್ವಲ್ಪ ಪನ್ನೀರ್ ಕೂಡ ಬೇಯಬೇಕಲ್ಲ, ಹಾಗಾಗಿ ಪನ್ನೀರ್ ಏನು ಜಾಸ್ತಿ ಬೇಯಬೇಕೇನಿಲ್ಲ. ಹಾಗೆ ಇಲ್ಲಿ ನಾನು ತರಕಾರಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಹಾಗೂ ಬಟಾಣಿ ಬೇಯಿಸಿದ್ದೀನಿ. ಒಂದು 2-3 ವಿಸಿಲ್ ತೆಗೆದಿದೆ ಅಂತ ಹೇಳ್ಬೋದು. ಹಾಗೆ ಏನು ಬೇಯಬೇಕೇನಿಲ್ಲ, ಸ್ವಲ್ಪ ಈ ಮಸಾಲೆಯಲ್ಲಿ ಸ್ವಲ್ಪ ಮಿಕ್ಸ್ ಆದರೆ ಸಾಕು ಅಂತ ಹೇಳಿ ಸ್ವಲ್ಪ ನೀರು ಹಾಕಿ ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಬಾಯಿ ಮುಚ್ಚಿ ಇಟ್ಟಿದ್ದೆ. ಈಗ ಕುದಿ ಬರ್ತಾ ಇದೆ. ಆನಂತರ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ, ಮನೆಯಲ್ಲೇ ಮಾಡಿದಂಥ ಕಸೂರಿ ಮೇಥಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ವಾಪಸ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡ್ಬೋದು ಸಾಗು ರೆಡಿಯಾಗಿದೆ, ಚಪಾತಿ ಮತ್ತು ಸಾಗು. ಆನಂತರ ಮಗಳಿಗೆ ಕೂಡ ಎಬ್ಬಿಸಿ ಅವಳಿಗೆ ಸ್ನಾನ ಮಾಡಿಸಿ ಈಗ ಕರ್ಕೊಂಡು ಬಂದೆ. ಹಾಗೆ ಯೂನಿಫಾರ್ಮ್ ಹಾಕಲಿಕ್ಕಿತ್ತಲ್ಲ, ಹಾಗೆ ಕೂದಲು ಕೂಡ ಕಟ್ಟಲಿಕ್ಕಿತ್ತು, ಹಾಗಾಗಿ ಬೇಗನೆ ಬೆಲ್ಟೆಲ್ಲ ಹಾಕಿ ಹಾಗೆ ID ಕಾರ್ಡು ಕೂಡ ಹಾಕ್ಲಿಕ್ಕೆ ಒಮ್ಮೊಮ್ಮೆ ನೆನಪು ಕೂಡ ಹೋಗ್ತದೆ ID ಕಾರ್ಡ್ ಹಾಕಲಿಕ್ಕೆ, ಹಾಗೆ ಬೇಗನೆ ID ಕಾರ್ಡ್ ಹಾಕ್ತಾಯಿದ್ದೀನಿ. ಆನಂತರ ನೀರು ಕುಡಿಲಿಕ್ಕೆ ಕಳ್ಳಿ ಇವಳು, ಹಾಗಾಗಿ ಬೇಗನೆ ನೀರು ಕುಡಿಸಿದ್ರೆ ಆಮೇಲೆ ತಿಂಡಿ ತಿನ್ನಲಿಕ್ಕೆ ಆಗ್ತದೆ. ಹಾಗಾಗಿ ನನಗೆ ಸ್ವಲ್ಪ ಪೂಸಿ ಕೂಡ ಹೊಡಿತಾ ಇದ್ದಾಳೆ, ಸಾರಿ ಅಮ್ಮ ಅಂತ ಹೇಳಿ. ಹಾಗೆ ಅಮ್ಮ ತಿಂಡಿ ತಿನ್ನಿಸ್ಲಿಕ್ಕೆ ಕೂಡ ರೆಡಿಯಾಗಿ ತಿಂಡಿ ಪ್ಲೇಟಲ್ಲಿ ಹಾಕ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ರು. ಬೇಗನೆ ನಾನು ಕೂದಲೆಲ್ಲ ಕಟ್ಟಿ ಕಳಿಸ್ತೀನಿ, ಆಮೇಲೆ ತಿನ್ನಿಸಿ ಅಂತ ಹೇಳಿ ಅವರಿಗೂ ಕಳಿಸಿದೆ. ಯಾಕಂದರೆ ಪಲ್ಯ ಈಗ ಮಾಡಿದ್ದಲ್ಲ, ಸಾಗು ಸ್ವಲ್ಪ ಬಿಸಿ ಕೂಡ ಇತ್ತು, ಹಾಗೆ ಈಗ ನೀರು ಕುಡ್ದದಷ್ಟೇ ಅಲ್ಲ, ಇಲ್ಲಾಂದರೆ ಬೇಡ ಅಂತ ಹೇಳ್ತಾಳೆ. ತಿಂಡಿ ಕೂಡ ಜಾಸ್ತಿ ಆಯಿತು ಅಂತ ಹೇಳ್ತದೆ. ಹಾಗಾಗಿ ಸ್ವಲ್ಪ ಹೊತ್ತು ಕೂದಲೆಲ್ಲ ಕಟ್ಟುವಾಗ ಆಮೇಲೆ ತಿನ್ನಲಿಕ್ಕೆ ಸರಿ ಆಗ್ತದೆ ಅಂತ ಹೇಳಿ ಅಮ್ಮನಿಗೆ ಕೂಡ ಕಳಿಸಿದೆ. ಈಗ ನೋಡ್ಬೋದು ಕೂದಲು ಕಟ್ತಾ ಇದ್ದೀನಿ. ಹಾಗೆ ಈಗ ಇಷ್ಟು ಸಣ್ಣ ಮಕ್ಕಳಿಗೆ ಇಷ್ಟು ಸಣ್ಣ ಕೂದಲಲ್ಲೇ ಕೂದಲು ಉದುರುತ್ತದೆ ಅಂತ ಹೇಳ್ಬೋದು. ಈಗ ನಾವೆಲ್ಲ ಮೊದಲು ಬಾವಿ ನೀರಿಂದ ಬಿಸಿ ಮಾಡಿದಂಥ ನೀರಲ್ಲಿ ಸ್ನಾನ ಮಾಡ್ತಿದ್ವಿ. ಈಗ ಎಲ್ಲ ಕರೆಂಟಲ್ಲೇ ಬಿಸಿ ಮಾಡಿ ಸ್ನಾನ ಮಾಡಿಸ್ತೀವಿ, ಹಾಗಾಗಿ ಮಕ್ಕಳದೆಲ್ಲ ಕೂದಲು ಉದುರುತ್ತಂತ ಹೇಳ್ಬೋದು. ಹಾಗೆ ಈಗ ನೋಡ್ಬೋದು ನೀವು, ಮಗಳಿಗೆ ಅಮ್ಮ ತಿಂಡಿ ತಿನ್ನಿಸ್ತಾ ಕೂತ್ಕೊಂಡಿದ್ರು. ಹಾಗೆ ಟೈಮ್ ನೋಡಿದೆ, ಇನ್ನೂ ಕೂಡ ಲೇಟ್ ಇತ್ತು, ಶಾಲೆಗೆ ಹೋಗಲಿಕ್ಕಿತ್ತು. ಹಾಗಾಗಿ ಶಾಲೆ ಟೈಮ್ ಆಗಿರಲಿಲ್ಲ. ಹಾಗೆ ನಾನು ಕೂಡ ಗುಡಿಸಿ ಹೋಗು ಅಂತ ಹೇಳಿ ಬೇಗನೆ ಗುಡಿಸ್ತಾ ಇದ್ದೀನಿ. ಅವಳು ಕೂಡ ಒಳ್ಳೆ ರೀತಿಯಲ್ಲಿ ಕುತ್ಕೊಂಡು TV ಹಾಕ್ಕೊಂಡು ಕಾರ್ಟೂನ್ ಎಲ್ಲ ನೋಡಿಕೊಂಡು ತಿಂಡಿ ತಿಂತಾ ಇದ್ದಾಳೆ. ಹಾಗೆ ಅಜ್ಜಿ ಹತ್ರ ಮಾತಾಡಿ ತಿಂಡಿ ತಿಂತಾ ಇದ್ಲು. ಹಾಗೆ ನಾನು ಬೇಗ ಗುಡಿಸಿ ಆಮೇಲೆ ನಾನು ಕೂಡ ನಾನೇ ಸ್ಕೂಲಿಗೆ ಬಿಟ್ಟು ಬರಬೇಕಲ್ಲ, ಹಾಗಾಗಿ ಬೇಗನೆ ಹೊರಡುವ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಈಗ ನೋಡ್ಬೋದು ಅವಳದು ಕೂಡ ತಿಂಡಿ ತಿಂದಾಯಿತು, ನಾನು ಕೂಡ ಹೊರಟೆ ಆಯಿತು. ಈಗ ಅವಳನ್ನು ಸ್ಕೂಲಲ್ಲಿ ಬಿಟ್ಟು ಬಂದು ಆನಂತರ ತರಕಾರಿ ಅಂಗಡಿಗೆ ಹೋಗಿದ್ದೆ. ತುಂಬ ರೀತಿಯ ತರಕಾರಿ ಇತ್ತು, ಆದರೂ ಕೂಡ ತುಂಬ ತರಕಾರಿ ಇದ್ದರೂ ಕೂಡ ಯಾವ ತರಕಾರಿ ತೊಗೊಳ್ಬೇಕಂತ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ತರಕಾರಿ ಯಾವುದೆಲ್ಲ ಬೇಕಿತ್ತು ಅದನ್ನೆಲ್ಲ ತಂದಿದ್ದೀನಿ. ಮೂಲಂಗಿ, ನುಗ್ಗೆಕಾಯಿ, ಹಾಗೆ ಇದು ಚೌಳಿಕಾಯಿ ತುಂಬ ಫ್ರೆಶ್ ಆಗಿತ್ತು. ಹಾಗೆ ಇದಕ್ಕೆ ಗೋರಿಕಾಯಿ ಕೂಡ ಅಂತ ಹೇಳ್ತಾರೆ, ಬೀನ್ಸ್ ಥರನೇ ಇರ್ತದೆ, ಒಳ್ಳೆಯದು ಅದು ಆರೋಗ್ಯಕ್ಕೆ. ಹಾಗೆ ಕ್ಯಾರೆಟ್, ಹಾಗೆ ಗುಳ್ಳ ಹೇಳ್ತಾರಲ್ಲ ಬದನೆಕಾಯಿ, ಅದು ಸುವರ್ಣಗಡ್ಡೆ ಹಾಗೆ ಎಲ್ಲ ತಂದಿದ್ದೆ. ಆನಂತರ ಇವರಿಗೂ ಕೂಡ ತಿಂಡಿ ರೆಡಿ ಮಾಡಿ ಇದ್ದೆ. ಇವರು ಕೂಡ ನಾನು ಮಗಳಿಗೆ ಬಿಟ್ಟು ಬರುವಷ್ಟರೊಳಗೆ ಇವರು ಕೂಡ ಶಾಪಿಗೆ ಹೊರಡ್ತಾರೆ ಬೇಗನೆ. ಹಾಗೆ ನಾನು ಮನೆಗೆ ಗುಡಿಸಿ ಹೋಗೋದು, ಇಲ್ಲಾಂದರೆ ಇವರು ದೀಪ ಇಡ್ತಾರಲ್ಲ, ಹಾಗಾಗಿ ಕಷ್ಟ ಆಗ್ತದೆ. ಹಾಗೆ ಇವರಿಗೆ ಕೂಡ ತಿಂಡಿ ಎಲ್ಲ ಕೊಟ್ಟು ನಾನು ಕೂಡ ತಿಂದು ಆನಂತರ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ನಾನು ಮತ್ತು ಅಮ್ಮ. ಈ ಕಡೆ ನಾನು ಚೌಳಿಕಾಯಿಯ ಪಲ್ಯ ಮಾಡುವ ಅಂತ ಅಂದ್ಕೊಂಡೆ. ಇದು ಯಾಕಂದರೆ ಫ್ರೆಶ್ ಆಗಿದ್ದದ್ದು ಅದೇ ದಿವಸ ಮಾಡಿದರೆ ಒಳ್ಳೆ ರೀತಿ ಆಗ್ತದೆ ತಿನ್ನಲಿಕ್ಕೆ. ಇಲ್ಲಾಂದರೆ ನೆಕ್ಸ್ಟ್ ಡೇಗೆ ಇಡುವಾಗ ಸ್ವಲ್ಪ ಅದು ಬಾಡಿದಾಗೆ ಆಗ್ತದಲ್ಲ, ಹಾಗಾಗಿ ತಿನ್ನಲಿಕ್ಕೆ ಟೇಸ್ಟಾಗಿ ಕೂಡ ಇರುವುದಿಲ್ಲ. ಹಾಗಾಗಿ ಚೌಳಿಕಾಯಿಯ ಸೈಡಲ್ಲಿದ್ದಂತಹ ಎಲ್ಲ ತೆಗೆದು ನಾರೆಲ್ಲ ತೆಗೆದು ನಾನು ಕಟ್ ಮಾಡ್ತಾ ಇದ್ದೆ. ಹಾಗೆ ಅಮ್ಮ ಸಾಂಬಾರು ಮಾಡುವ ಅಂತ ಹೇಳಿದರು. ಹಾಗೆ ನಾನು ಮೂಲಂಗಿ ಕೂಡ ತಂದಿದ್ನಲ್ಲ, ಅದು ಕೂಡ ಫ್ರೆಶ್ ಆಗಿತ್ತು. ಹಾಗಾಗಿ ಮೂಲಂಗಿ ಸಾಂಬಾರು ಮಾಡುವ, ಬೇರೆ ಏನು ತರಕಾರಿ ಹಾಕೋದು ಬೇಡ, ಸಿಂಪಲ್ಲಾಗಿ ಮೂಲಂಗಿ ಮತ್ತು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡುವ ಅಂತ ಹೇಳಿದರು. ಹಾಗಾಗಿ ಅಮ್ಮ ಕೂಡ ಅಲ್ಲಿ ಮೂಲಂಗಿಯ ಸಿಪ್ಪೆ ಎಲ್ಲ ತೆಗೆದು ನನಗೆ ಕಟ್ ಮಾಡಲಿಕ್ಕೆ ಕೊಟ್ಟರು. ಹಾಗೆ ನಾನು ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಹಾಗೆ ಅವರು ಕೂಡ ಅನ್ನಕ್ಕೆ ಹಾಗೆ ಬೇಳೆ ಬೇಯಿಸಬೇಕಿತ್ತಲ್ಲ ತರಕಾರಿಗೆ, ಹಾಗಾಗಿ ಬೇಳೆ ಕೂಡ ರೆಡಿ ಮಾಡ್ತಾ ಇದ್ದಾರೆ ಸಾರಿಗೆ.
ಹಾಗೆ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಕೊಡಲಿಕ್ಕೆ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದೆಲ್ಲ ಕೊಡ್ತಿದ್ರು. ಹಾಗೆ ನಾನು ಕೂಡ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ತೊಳೆದು ಅಮ್ಮನಿಗೆ ಕೊಟ್ಟೆ. ಹಾಗೆ ಈಗ ಟೊಮೆಟೊ ಕೂಡ ಕಟ್ ಮಾಡಲಿಕ್ಕೆ ಹೇಳಿದರು, ಹಾಗೆ ಟೊಮೆಟೊ ಕೂಡ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡಲಿಕ್ಕೆ ಕೊಟ್ಟಿದ್ರು, ಹಾಗೆ ಕಟ್ ಮಾಡ್ತಾ ಇದ್ದೀನಿ. ಟೊಮೆಟೊದಲ್ಲಿ ಹುಳ ಏನಾದರೂ ಉಂಟಾ ಅಂತ ಎಷ್ಟೇ ಹೊರಗೆ ಎಷ್ಟೇ ಕ್ಲೀನಾಗಿದ್ದರೂ ಕೂಡ, ಚೆಂದ ಕಾಣಿದ್ರು ಕೂಡ ಎಷ್ಟು ಹೇಳಲಿಕ್ಕಾಗೋದಿಲ್ಲ. ಮೊನ್ನೆ ಕೂಡ ಹಾಗೆ ಆಗಿತ್ತು. ಟೊಮೆಟೊ ಹೊರಗೆ ಏನು ಒಂದು ಚೂರು ಡ್ಯಾಮೇಜ್ ಆಗಿರಲಿಲ್ಲ, ಆದರೆ ಟೊಮೆಟೊದ ಒಳಗೆ ಹುಳಗಳಿತ್ತು. ಹಾಗೆ ಈಗ ಕೆಲವೊಂದು ಮೊಬೈಲಲ್ಲಿ ನೋಡುವಾಗ ಹೆದರಿಕೆ ಆಗ್ತದೆ, ಯಾವುದೇ ತರಕಾರಿ ಏನೋ ತಿನ್ನಲಿಕ್ಕೂ ಕೂಡ. ಹಾಗಾಗಿ ಎಲ್ಲ ಚೆಕ್ ಮಾಡಿ ಕಟ್ ಮಾಡ್ತಾ ಇದ್ದೆ. ಹಾಗೆ ಅರ್ಧದಲ್ಲಿ ನಿಂತಹ ಅಂದರೆ ಕೆಲವೊಂದು ತರಕಾರಿ ಅಮ್ಮ ಕೊಡ್ತಾ ಇರ್ತಾರೆ, ಕಟ್ ಮಾಡಿ ಕೊಡು ಅಂತ ಹೇಳಿ. ಹಾಗಾಗಿ ಬೇಗನೆ ಅದನ್ನು ಕಟ್ ಮಾಡಿ ಕೊಟ್ಟರೆ ಅದು ಬೇಯಿಸ್ಲಿಕ್ಕಾದರೆ ಹಾಕ್ಬೋದಲ್ಲ. ಹಾಗೆ ಚವಳಿಕಾಯಿ ಇನ್ನೂ ಕೆಲವೊಂದಿತ್ತು, ಎಲ್ಲನೂ ಒಮ್ಮೆಲೆ ಕಟ್ ಮಾಡಿ ಹಾಕುವ ಅಂತ ಹೇಳಿ, ಪಲ್ಯ ಮಾಡುವ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೆ. ಹಾಗೆ ಅಮ್ಮ ಈಗ ಸಾಂಬಾರಿಗೆ ಮಸಾಲೆ ಕೂಡ ಹುರಿತಾ ಇದ್ದರು. ನಾನು ಚವಳಿಕಾಯಿ ಎಲ್ಲ ತೊಳೆದಾಯಿತು. ಹಾಗೆ ಕೆಲವೊಂದು ಪಾತ್ರೆಗಳೆಲ್ಲ ಉಳಿದಿತ್ತು, ಹಾಗೆ ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟೆ. ನನಗೆ ಪಾತ್ರೆ ರಾಶಿ ಇದ್ದರೆ ಆಗೋದಿಲ್ಲ, ಅದಕ್ಕಾಗಿ ಬೇಗನೆ ತೊಳೆದು ತೆಗೆದಿಡ್ತೀನಿ. ಹಾಗೆ ಈಗ ಅಮ್ಮ ನೋಡ್ಬೋದು ಸಾಂಬಾರಿಗೆ ಮಸಾಲೆ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದಾರೆ. ಹಾಗೆ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಈಗ. ಹಾಗೆ ಚವಳಿಕಾಯಿ ಕೂಡ ತೊಳೆದಿಟ್ಟಿದ್ದೀನಿ. ಈ ಕಡೆ ಅನ್ನಕ್ಕೆ ಹಾಗೆ ಆ ಕಡೆ ಸಾಂಬಾರಿಗೆ ತರಕಾರಿ ಎಲ್ಲ ಬೇಯಿಸಿದ್ದೀನಿ. ಇದಕ್ಕೆ ಏನೇನು ಹಾಕಲಿಲ್ಲ, ಮೂಲಂಗಿ, ಸ್ವಲ್ಪ ಬೇಳೆ, ಹಾಗೆ ಈರುಳ್ಳಿ, ಟೊಮೆಟೊ ಬೇಯಿಸಿಟ್ಟಿದ್ದೀವಿ. ಹಾಗೆ ಸಾಂಬಾರು ನೋಡಿದ್ರಲ್ಲ, ಅದಕ್ಕೆ ಹಾಕುವಂಥ ಮಸಾಲೆ ಅದೇ ಕೊತ್ತಂಬರಿ, ಜೀರಿಗೆ, ಮೆಂತ್ಯ, ಹಾಗೆ ಕರಿಬೇವು, ಇಂಗು, ಮೆಣಸು ಎಲ್ಲ ಹಾಕಿ ಮಿಕ್ಸಿ ಹಾಕಿ ಸ್ವಲ್ಪ ಕಾಯಿ ಹಾಕಿದ್ದೀವಿ. ಈಗ ನೋಡ್ಬೋದು ನಾನು ಚವಳಿಕಾಯಿಯ ಪಲ್ಯ ಮಾಡ್ತಾ ಇದ್ದೀನಿ. ಸಾಂಬಾರು ಹೇಗೋ ರೆಡಿ ಆಯಿತು, ಅದಕ್ಕೊಂದು ಸಾಸಿವೆ ಒಗ್ಗರಣೆ ಕೊಟ್ಟರು ಸಾಕು. ಹಾಗೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕಿದರೆ ಆಯಿತು. ಈಗ ನಾನು ಚವಳಿಕಾಯಿ ಕಟ್ ಮಾಡಿ ಎಲ್ಲ ತೊಳೆದೆಲ್ಲ ಇಟ್ಟಿದ್ನಲ್ಲ, ಹಾಗಾಗಿ ಅದರದ್ದು ಒಮ್ಮೆ ಪಲ್ಯ ಮಾಡುವಂತ ಹೇಳಿದೆ. ಸಿಂಪಲ್ಲಾಗಿ ಪಲ್ಯ ಮಾಡ್ತಾ ಇದ್ದೀನಿ, ತುಂಬ ರುಚಿಯಾಗಿರ್ತದೆ. ಈಗ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಪಟ ಅಂತ ಹೇಳಿ ಆದ ನಂತರ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕಿ ಆದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಹಾಗೂ ಕಾಯಿ ಮೆಣಸು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಈ ಜೀರಿಗೆ ಹಾಗೂ ಕರಿಬೇವು, ಸ್ವಲ್ಪ ಮೆಣಸೆಲ್ಲ ಫ್ರೈ ಆದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಟಿರುವಂತಹ ಒಂದು ದೊಡ್ಡ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದಕ್ಕೆ ಸಣ್ಣ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ ಈರುಳ್ಳಿ. ಅದನ್ನು ಹಾಕಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೆಂಪಾಗುವ ತನಕ ಫ್ರೈ ಮಾಡಿ, ಅದಾದ ನಂತರ ಸ್ವಲ್ಪ ಅದಕ್ಕೆ ಒಂದು ಚಮಚ ಎಷ್ಟು ಅಂದರೆ ಈರುಳ್ಳಿ ಸ್ವಲ್ಪ ಬೇಯಲಿಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ಈಗ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈಗ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ತುಂಬ ರೋಸ್ಟ್ ಆಗೋದು ಬೇಡ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಕೆಂಪಾಗಬೇಕು, ಬಾಡಿದಾಗೆ ಆಗಬೇಕು. ಅದಾದ ನಂತರ ಅದಕ್ಕೆ ನಾನು ಕಟ್ ಮಾಡಿದಂತಹ ಒಂದು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಟೊಮೆಟೊ ಕೂಡ ಹಾಗೆ ತುಂಬ ಸಾಫ್ಟ್ ಆಗಬೇಕು. ನಾವು ಹಾಕಿದಂಥ ಈರುಳ್ಳಿ ಮತ್ತು ಟೊಮೆಟೊ ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗಬೇಕು. ಅದಾದ ನಂತರ ನಾವು ಕಟ್ ಮಾಡಿದಂತಹ ಚವಳಿಕಾಯಿಯನ್ನು ಕೂಡ ಒಳ್ಳೆ ಮಾಡಿ ಅದೇ ಉಪ್ಪು ಮತ್ತು ಎಣ್ಣೆ ಹಾಕಿದ್ವಲ್ಲ, ಅದರಲ್ಲೇ ಮಸಾಲೆಯಲ್ಲಿ ಒಳ್ಳೆ ಮಾಡಿ ಫ್ರೈ ಆಗಬೇಕು. ಹಾಗೆ ಇದನ್ನು ಕೆಲವೊಬ್ಬರು ಕುಕ್ಕರಲ್ಲಿ ಹಾಕಿ 1 ವಿಸಿಲ್ ತೆಗಿತಾರೆ, ಆದರೆ ಇದು ಚವಳಿಕಾಯಿ ಬೇಗನೆ ಬೇಯ್ತದೆ. ಹಾಗಾಗಿ ಯಾವುದೇ ರೀತಿ ಕುಕ್ಕರಲ್ಲಿ ಹಾಕೋದು ಬೇಡ ಅಂತ ಹೇಳಿ ಹೀಗೇ ಬೇಯಿಸುವ ಅಂತ ಹೇಳಿ ಬೇಯಿಸ್ತಾ ಇದ್ದೀನಿ. ಈಗ ನೋಡ್ಬೋದು ಟೊಮೆಟೊ ಈರುಳ್ಳಿ ಜೊತೆಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಹೇಗೋ ನಾವು ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಒಳ್ಳೆ ಮಾಡಿ ಸ್ವಲ್ಪ ಫ್ರೈ ಮಾಡಿ. ಈಗ ನೋಡ್ಬೋದು ಚವಳಿಕಾಯಿ ಕೂಡ ಒಳ್ಳೆ ರೀತಿ ಈಗ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಫ್ರೈ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ 1 ಟೇಬಲ್ ಸ್ಪೂನು ಅರಿಶಿಣ ಕೂಡ ಹಾಕ್ತಾ ಇದ್ದೀನಿ. ಅರಿಶಿಣ ಹಾಕಿ ಕೂಡ ಒಮ್ಮೆ ಎಲ್ಲ ಕಡೆ ಮಿಕ್ಸ್ ಆಗೋ ಹಾಗೆ ಫ್ರೈ ಮಾಡಿ. ಈಗ ಅರಿಶಿಣ ಹಾಕಿ ಮಿಕ್ಸ್ ಕೂಡ ಆಯಿತು. ಈಗ ಎಷ್ಟು ಒಂದು ಲೋಟ ಅಷ್ಟು ನೀರು ಹಾಕಿದ್ದೀನಿ. ಚವಳಿಕಾಯಿ ಬೇಗನೆ ಬೇಯ್ತದೆ, ಹಾಗಾಗಿ ಜಾಸ್ತಿ ಏನೋ ನೀರು ಬೇಡ. ನೋಡಿ ನಾನೀಗ 1 ಲೋಟ ನೀರು ಹಾಕಿದ್ದೆ, ಈಗ ಸ್ವಲ್ಪನೇ ನೀರು ಉಳಿದಿದೆ ಅಂತ ಹೇಳ್ಬೋದು, ಸ್ವಲ್ಪನೇ. ಹಾಗಾಗಿ ಅದಕ್ಕೆ ಸ್ವಲ್ಪ ನಾನು ಖಾರದ ಪುಡಿ ಹಾಗೂ ಸ್ವಲ್ಪ ಗರಂ ಮಸಾಲ, ಹೇಗೋ ಉಪ್ಪು ಮೊದಲೇ ಹಾಕಿದ್ವಲ್ಲ, ಸ್ವಲ್ಪ ಬೇಕಾದರೂ ಉಪ್ಪು ಹಾಕುವ ಅಂತ ಹೇಳಿ ಸ್ವಲ್ಪ ಹಾಕಿದ್ದೀನಿ ಕೊನೆಗೆ. ಈಗ ಸ್ವಲ್ಪ ಸಾಂಬಾರು ಹುಡಿ ಇತ್ತಲ್ಲ, ಅದನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಗೆ ಖಾರದ ಹುಡಿ ಅಂತ ಹೇಳ್ಬೋದು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ.
ಹಾಗೆ ಅದಕ್ಕೆ ಸ್ವಲ್ಪ ಹುಳಿ ನೀರು ಕೂಡ ಹಾಕಲಿಕ್ಕಿತ್ತು. ನೀವು ಬೇಕಾದರೆ ಬೇಯುವಾಗ ಕೂಡ ಹಾಕ್ಬೋದು ಅಥವಾ ಕೊನೆಗೂ ಕೂಡ ಹಾಕ್ಬೋದು. ಸ್ವಲ್ಪ ನನಗೆ ಖಾರ ಕೂಡ ಕಮ್ಮಿ ಅಂತ ಅನಿಸ್ತು, ಹಾಗಾಗಿ ಸ್ವಲ್ಪ ಸಾಂಬಾರು ಹುಡಿ ಕೂಡ ಹಾಕಿದ್ದೀನಿ. ಸಾಂಬಾರು ಹುಡಿ ಹಾಕಿ ಕೂಡ ಒಳ್ಳೆ ಮಾಡಿ ಫ್ರೈ ಮಾಡಿ, ಆನಂತರ ಸ್ವಲ್ಪ ನಾನು ಉಪ್ಪು ಕಾಯಿ ಕೂಡ ಹಾಕಿದ್ದೀನಿ. ತೆಂಗಿನಕಾಯಿ ಹಾಕಿದ್ದು ಒಳ್ಳೆ ರುಚಿ ಬರ್ತದೆ ಅಂತ ಹೇಳ್ಬೋದು. ಈಗ ತೆಂಗಿನಕಾಯಿ ಎಲ್ಲ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೇನೆ. ಹಾಗೆ ನೀವು ಬೇಕಾದರೆ ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಕೂಡ ಹಾಕ್ಬೋದು. ನಾನೇನು ಬೆಳ್ಳುಳ್ಳಿ ಹಾಕಲಿಕ್ಕೆ ಹೋಗಲಿಲ್ಲ. ಅನ್ನೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದೆ. ಹಾಗೆ ನಾನು ಇದಕ್ಕೆ ಹುಳಿ ಹಾಕೋದನ್ನು ಮರ್ತಿದ್ದೆ, ಹಾಗಾಗಿ ನಾನು ಕೊನೆಯಲ್ಲಿ ಸ್ವಲ್ಪ ಹುಳಿಯ ರಸವನ್ನು ಸ್ವಲ್ಪ ಹಾಕಿದ್ದೀನಿ ಅಂತ ಹೇಳ್ಬೋದು. ಈಗ ನೋಡ್ಬೋದು ಹುಳಿ ಕೂಡ ರಸ ತೆಗೆದು ಸ್ವಲ್ಪ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹುಳಿ ಎಲ್ಲದಕ್ಕೂ ತಾಗಲಿ ಅಂತ ಹೇಳಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ, ಹಾಗೆ 1 ಟೇಬಲ್ ಸ್ಪೂನು ಬೆಲ್ಲ ಕೂಡ ಹಾಕಿದ್ದೀನಿ ಅಂತ ಹೇಳ್ಬೋದು. ಇದು ಬೆಲ್ಲದ ಪೌಡರ್, ಕಪ್ಪು ಬೆಲ್ಲದ ಪೌಡರ್. ಹಾಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಹಾಗೆ ಸ್ವಲ್ಪ ಉಪ್ಪು ಕೊನೆಯಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಈಗಲೇ ಹಾಕಿದೆ ಸ್ವಲ್ಪ. ಹಾಗೆ ಹಾಕಿ ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿದೆ, ಯಾಕಂದರೆ ಬೆಲ್ಲದ ಪುಡಿ ಸ್ವಲ್ಪ ಎಲ್ಲದಕ್ಕೆ ಮಿಕ್ಸ್ ಆಗಬೇಕಲ್ಲ, ಹಾಗಾಗಿ. ಈಗ ನೋಡ್ಬೋದು ಪಲ್ಯ ಎಲ್ಲ ರೆಡಿಯಾಗಿದೆ. ನಿಮಗೆ ಸೇಮ್ ಬೀನ್ಸ್ ಪಲ್ಯ ಹೇಗೆ ಮಾಡ್ತೀರಾ ಹಾಗೆಯೇ ಆಗ್ತದೆ. ಇದು ಕೂಡ ತುಂಬ ಒಳ್ಳೆಯದಾಗ್ತದೆ. ಬೆಳಗ್ಗೆ ನಾವು ಹೇಗೋ ಚಪಾತಿ ಮಾಡಿದ್ವಲ್ಲ, ನಾನು ಮಧ್ಯಾಹ್ನ 2 ಚಪಾತಿ ಮತ್ತು ರಾತ್ರಿ 2 ಚಪಾತಿ ತೊಗೊಂಡಿದ್ದೇನೆ. ಹಾಗೆ ಅನ್ನ ಕೂಡ ತೊಗೊಂಡಿರಲಿಲ್ಲ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನೋಡಿದ್ರಲ್ಲ ಯಾವುದೆಲ್ಲ ರೀತಿಯ ರೆಸಿಪಿಗಳೆಲ್ಲ ಮಾಡಿದ್ದೀನಿ, ಹಾಗೆ ಎಲ್ಲೆಲ್ಲ ಹೋಗಿದ್ವಿ ಅಂತ. ಅನಂತ ಚತುರ್ದಶಿಯ ದಿನ ಅಲಂಕಾರ ಮಾಡಿದಂತಹ ಕಳಸ ಇದು. ಹಾಗೆ ಅದನ್ನು ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ರಾಮಸಮುದ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ, ನೀವು ಕೂಡ ನೋಡ್ಬೋದು. ಹಾಗೆ ದೇವರ ಅಲಂಕಾರ ಕೂಡ ಹಾಕಿದ್ದೀನಿ ಇಲ್ಲಿ ಕೊನೆಯಲ್ಲಿ, ನೀವು ಕೂಡ ನೋಡ್ಬೋದು ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಯಾರೆಲ್ಲ ನನ್ನ ಹೊಸ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಲೈಕ್ಸ್ ಮಾಡೋದನ್ನು ಮರ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಹೊಸ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.